ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವು ಇವತ್ತು ಮಾತಾಡಕ್ ಹೋಗ್ತಿರೋ ವಿಷಯ ಫ್ರೋಸನ್ ಶೋಲ್ಡರ್ ಅಥವಾ ಭುಜದ ನೋವು. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ರೆ ಭುಜದ ನೋವು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಭುಜ ಎತ್ತಕ್ಕಾಗಲ್ಲ, ತಲೆ ಬಾಚ್ಕೊಳಕ್ಕಾಗಲ್ಲ, ಸರಿಯಾಗಿ ಅವ್ರ ದೈನಂದಿನ ಚಟುವಟಿಕೆಗಳಲ್ಲಿ ಯಾವ ಆಗುವಂತ ಕೆಲಸಗಳು ಮಾಡಕ್ಕಾಗಲ್ಲ. ಕೈ ಎತ್ತಿ ಅಂದ್ರೆ ಇಷ್ಟೇ ಎತ್ತಾರೆ, ಅದು ಭುಜದಿಂದ ಒಂದು ಸಪೋರ್ಟ್ ತಗೊಂಡು ಎತ್ತಾರೆ, ಮುಂದೆಯಿಂದ ಎತ್ತಕ್ಕಾಗಲ್ಲ, ಹಿಂದಕ್ಕೆ ತಗೊಂಡು ಹೋಗೋದ್ರೆ ಆಗಲ್ಲ. ಭುಜ ಒಂಥರ ಕಿತ್ತಿನೋ ಕ್ಯೂ ಹಾಕಿ ಅಂದ್ರೆ ಎಳಿತಾ ಇದೀನೋ ಅಂತ ಅನ್ಸಕ್ ಶುರು ಆಗಿರುತ್ತೆ. ಎಸ್ಪೆಷಲಿ ಇವ್ರು ಮೇನ್ ಆಗಿ ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ರಾತ್ರಿ ಮಲ್ಗಕ್ಕೆ ಆಗಲ್ಲ ಸರ್, ನಿದ್ದೆನೆ ಕೊಡಲ್ಲ ನನಗೆ, ಚೂರ್ ಮಗ್ಗಲ್ ಬಲ್ಸಕ್ಕಾಗಲ್ಲ, ಹಿಂಗ್ ಮಲಗಿದ್ರು ನೋವು, ಹಿಂಗ್ ಮಲ್ಗುಂಟು ಒಂಥರ ಎಳತಾ, ನಂಗೆ ನಿದ್ದೆ ಮಾಡೇ ತಿಂಗಳುಗಟ್ಟಲೆ ಆಗಿದೆ ಅಂತ ಹೇಳ್ತಾರೆ. ಕೆಲವು ವಾರಗಳಲ್ಲಿ ಸೆಲ್ಫ್ ಲಿಮಿಟಿಂಗ್ ಆಗುವಂತ ಈ ಫ್ರೋಸನ್ ಶೋಲ್ಡರ್ ಕೆಲವರಿಗೆ ತಿಂಗಳುಗಟ್ಟಲೆ ಅಥವಾ ವರ್ಷಗಟ್ಟಲೆ ಕೂಡ ಇರುವಂತಹ ಕೇಸ್ಗಳನ್ನ ನಾವು ನೋಡಿದೀವಿ. ಈ ಫ್ರೋಸನ್ ಶೋಲ್ಡರ್ ಬರುವ ಒಂದು ಮುಖ್ಯ ಕಾರಣಗಳೇನು, ಅದನ್ನ ನಾವು ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆಲ್ಲ ಗೊತ್ತಿರಂಗೆ ಎಲ್ಲರೂ ಹೇಳ್ತಾರೆ ಫ್ರೋಸನ್ ಶೋಲ್ಡರ್ಗೆ ನೀವು ಎಕ್ಸರ್ಸೈಸ್ ಮಾಡಬೇಕು, ಆದ್ರೆ ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ, ಅಥವಾ ಅದ್ರ ಸ್ಟೇಜಸ್ ಯಾವ ರೀತಿ ಇರುತ್ತೆ, ಯಾವ ಸ್ಟೇಜ್ದಲ್ಲಿ ಎಕ್ಸರ್ಸೈಸ್ ಮಾಡಬೇಕು, ಯಾವ ಸ್ಟೇಜ್ನಲ್ಲಿ ಎಕ್ಸರ್ಸೈಸ್ ಮಾಡಬಾರ್ದು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನೋಡಿ, ಮುಖ್ಯವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಮುಖ್ಯವಾದ ಕಾರಣಗಳೇನೇನು, ಈ ಫ್ರೋಸನ್ ಶೋಲ್ಡರ್ ಮೇನ್ ಆಗಿ ಬರ್ಲಿಕ್ಕೆ ಕಾರಣಗಳೇನು. ನಾವು ನೋಡಿ, ಯಾರೇ ಫ್ರೋಸನ್ ಶೋಲ್ಡರ್ ಅಂತ ಬಂದ್ರು ಕೂಡ 40-50 ವಯಸ್ಸಾಗಿದ್ರೆ ಅವ್ರಿಗೆ ಫಸ್ಟ್ ಕೇಳಿದ ಒಂದು ಕ್ವಶನ್ ಹೇಳಿದ್ರೆ, ನಿಮಗೆ ಏನಾದ್ರು ಡಯಾಬಿಟಿಸ್ ಇದೆಯಾ ಅಂತ. ಡಯಾಬಿಟಿಸ್ ಇದೆ ಅಂತ ಹೇಳಿದ್ರಲ್ಲಿ 90% ನೋಡಿ, ಈ ಫ್ರೋಸನ್ ಶೋಲ್ಡರ್ ಕೇಸಸ್ ಅಲ್ಲಿ 70 to 80% ಜನರಲ್ಲಿ ಈ ಒಂದು ಡಯಾಬಿಟಿಸ್ ಇದ್ದೇ ಇರುತ್ತೆ. ಡಯಾಬಿಟಿಸ್ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಈ ಒಂದು ಶೋಲ್ಡರ್ ಪೇನ್. ನಮ್ಮ ದೈನಂದಿನ ಆಗು ಹೋಗುಗಳಲ್ಲಿ ಈ ಶೋಲ್ಡರ್ ಚೆನ್ನಾಗಿ ಮೂವ್ ಆಗ್ತಾನೆ ಇರುತ್ತೆ. ಈ ಶೋಲ್ಡರ್ ಎಲ್ಲಾ ತರ ಮೂವ್ಮೆಂಟ್ ಇದೆ, ಅಬ್ಡಕ್ಷನ್ ಇರ್ಬೋದು, ಅಡಕ್ಷನ್ ಇರ್ಬೋದು, ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್, ಕಂಪ್ಲೀಟ್ ರೊಟೇಷನ್, ಟಾರ್ಷನ್, ಈ ರೀತಿ ಎಲ್ಲಾ ತರ ಮೂವ್ಮೆಂಟ್ಸ್ ಸಿಗುವಂಥದ್ದು ಒಂದೇ ಒಂದು ಜಾಯಿಂಟ್ ಅಂತ ಹೇಳಿದ್ರೆ ನಮ್ಮ ಶೋಲ್ಡರ್ ಜಾಯಿಂಟ್. ಅದು ಒಂದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳ್ಬಿಟ್ಟು, ಒಂದು ಬಾಲ್ ನಲ್ಲಿ ಒಂದು ಸಾಕೆಟ್ ಬಂದು ಕೂತ್ಕೊಂಡಂಗೆ ಇರುತ್ತೆ ನಮ್ಮ ಹ್ಯೂಮರಸ್ ಮತ್ತು ನಮ್ಮ ಸ್ಕ್ಯಾಪುಲಾ. ನೀವು ಇಲ್ಲಿ ನೋಡ್ಬೋದು, ಇದೊಂದು ಬಾಲ್ ಅಂಡ್ ಸಾಕೆಟ್ ತರ ಈ ಒಂದು ಹ್ಯೂಮರ್ ಹೆಡ್ ಬಂದ್ಬಿಟ್ಟು ಇದೊಂದು ಗ್ಲಿನಾಲ್ ಫೋಸದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇದಕ್ಕೆ ರೊಟೇಟಾರ್ ಕಫ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಎಲ್ಲ ಮಾಂಸಗಳ ಸಂಕೀರ್ಣ, ಸೂಪ್ರಾಸ್ಪೆನಿಟಸ್ ಇರ್ಬೋದು, ಇನ್ಫ್ರಾಸ್ಪೆನಿಟಸ್ ಇರ್ಬೋದು, ಬೈಸೆಪ್ಸ್ ಮಸಲ್ಸ್ ಇರ್ಬೋದು, ಇಂಥವೆಲ್ಲ ಮಸಲ್ಸ್ ಗಳು ಬಂದು ಸೇರ್ಬಿಟ್ಟು ಒಂದು ಬಾಲ್ ತರ ಇರುತ್ತೆ. ಆ ಬಾಲ್ ನಲ್ಲಿ ಹೋಗಿ ಕುತ್ಕೊಂಡಿರುತ್ತೆ. ಈ ಆಗು ಹೋಗುಗಳಲ್ಲಿ ಈ ಒಂದು ಸಾಕೆಟ್ ನಲ್ಲಿ ನಾಶ ಆಗ್ತಾ ಬರುತ್ತೆ. ಈ ನೋಡಿ, ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ವೇರ್ ಅಂಡ್ ಟೇರ್ ಅಂತ ಹೇಳಿದ್ರೆ ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಡಯಾಬಿಟಿಸ್ ಇದ್ದಲ್ಲಿ ಹೊರಗಡೆ ಹೇಗೆ ಗಾಯಗಳು ಒಣಗಲ್ವೋ ಹಂಗೆ ಒಳಗಡೆ ಆಗ್ತಾ ಇರೋ ಗಾಯಗಳು ಬೇಗ ಒಣಗಲ್ಲ. ಅದಕ್ಕೆ ಅಡೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇನ್ನೊಂದು ಮೇಜರ್ ಕಾರಣ ಅಂತ ಹೇಳಿದ್ರೆ ಟ್ರಾಮಾ, ಅಥವಾ ಯಾವ್ದಾದ್ರು ಇಂಜುರಿ ಆದ್ರೆ, ನೀವು ಜಾಸ್ತಿ ಏನಾದ್ರು ಫೋರ್ಸ್ ಕೊಟ್ಟು ಹೇಳಿದ್ರೆ, ಬಿದ್ರೆ, ಏನಾದ್ರು ಮೈನರ್ ಆಕ್ಸಿಡೆಂಟ್ಸ್ ಆದ್ರೆ, ಈ ತರ ಕಂಡೀಷನ್ ಅಲ್ಲೂ ಕೂಡ ಈ ಒಂದು ಫ್ರೋಸನ್ ಶೋಲ್ಡರ್ ಬರೋ ಚಾನ್ಸಸ್ ಇರುತ್ತೆ. ಇನ್ ಕೆಲವರಿಗೆ ಮೆನೋಪಾಸ್ ರಿಲೇಟೆಡ್ ಇರ್ಬೋದು, ಅಂದ್ರೆ ಲೇಡೀಸ್ ನಲ್ಲಿ ಸಾಧಾರಣವಾಗಿ ಮುಟ್ಟು ನಿಂತ ನಂತರ ಮೂಳೆಯಲ್ಲಿ ಆಗುತ್ತಿರುವಂತಹ ಸೌತದಿಂದಾಗಿ ಈ ಒಂದು ಚೇಂಜಸ್ ಕಾಣಿಸಕ್ ಶುರು ಆಗುತ್ತೆ. ಇದು ನೋಡಿ, ಮತ್ತೆ ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ಇದು ಒಂದು ಹಾರ್ಮೋನಲ್ ಚೇಂಜಸ್ ಇಂದ ಕೂಡ ಆಗುತ್ತೆ. ಕೆಲವರಿಗೆ ಇದು ಇನ್ನೂ ಅಂತ ಹೇಳಿದ್ರೆ ಜೆನೆಟಿಕಲ್ ಡಿಸ್ಪೋಸಿಷನ್, ಕೆಲವರಿಗೆ ತಂದೆ ತಾಯಿಯರಿಗೂ ಕೂಡ ಈ ಜಾಯಿಂಟ್ಸ್ ವೀಕ್ ಇದ್ರೆ ಮಕ್ಕಳಿಗೂ ಕೂಡ ಈ ಜಾಯಿಂಟ್ಸ್ ವೀಕ್ ಇರೋ ಚಾನ್ಸ್ ಇರುತ್ತೆ, ಅವರಿಗೆ ಫ್ರೋಸನ್ ಶೋಲ್ಡರ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ಫ್ರೋಸನ್ ಶೋಲ್ಡರ್ ಬರ್ಬೋದು. ಈ ಫ್ರೋಸನ್ ಶೋಲ್ಡರ್ಗೆ ಆಕ್ಚುಲಿ 3 ಸ್ಟೇಜ್ ಇರುತ್ತೆ, 3 ಹಂತಗಳು ಅಂತ ಇರ್ತದೆ. ಮೊದಲಿಗೆ ಅದು ನಾವು ಹೇಳುದು ಫ್ರೀಸಿಂಗ್ ಸ್ಟೇಜ್ ಅಂತ ಹೇಳ್ಬಿಟ್ಟು, ಅಂದ್ರೆ ಯಾವ್ದಾದ್ರು ಇಂಜುರಿ ಆಗಿರುತ್ತೆ ಅಥವಾ ಏನೋ ಟ್ರಾಮಾ ಆಗಿರುತ್ತೆ ಅಂತ ಹೇಳಿದಾಗ ಆ ಜಾಗದಲ್ಲಿ ಇನ್ಫ್ಲಮೇಟರಿ ಎಕ್ಸುಡೇಟ್ಸ್ ಬಂದು ಸೇರ್ಕೊಳಕ್ ಶುರು ಆಗುತ್ತೆ. ತುಂಬಾ ಸ್ವಲ್ಪ ಲೈಟ್ ಆಗಿ ಹಾರ್ಡ್ ಆಗಕ್ಕೆ ಶುರು ಆಗುತ್ತೆ, ಮೂವ್ಮೆಂಟ್ ಸ್ಲೈಟ್ ಆಗಿ ರಿಸ್ಟ್ರಿಕ್ಟ್ ಆಗಕ್ಕೆ ಶುರು ಆಗುತ್ತೆ. 2ನೇ ಸ್ಟೇಜ್ ಅಲ್ಲಿ ಫ್ರೋಸನ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಅಡೇಷನ್ಸ್ ಗಳು ಫೈಬ್ರೋಸಿಸ್ ಆಗ್ಬಿಡ್ತವೆ. ಅಂದ್ರೆ ಅಡೇಷನ್ಸ್ ಅಂತ ಹೇಳಿದ್ರೆ ಏನಲ್ಲಿ ಹರಿದು ಹೋಗಿರುತ್ತಲ್ಲ, ಆ ಜಾಗದಲ್ಲಿ ಮಾಂಸಖಂಡ ವಾಪಸ್ ಬೆಳೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಾರ್ಡ್ ಆಗಿರುವಂತ ಫೈಬ್ರಸ್ ಟಿಶ್ಯೂ ಬಂದು ಅಲ್ಲಿ ಬಂದು ಕುತ್ಕೊಳಕ್ ಶುರು ಆಗುತ್ತೆ, ಜಾಯಿಂಟ್ ಅಂಟ್ಕೊಳಕ್ ಶುರು ಆಗುತ್ತೆ. 3ನೇ ಸ್ಟೇಜ್ ಅಂತ ಹೇಳಿದ್ರೆ ಅದು ಆಕ್ಚುಲಿ ಥಾಯಿಂಗ್ ಸ್ಟೇಜ್ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಅದು ಸ್ಟ್ರೆಚ್ ಆಗಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಮೊಬಿಲಿಟಿ ಮತ್ತೆ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ನಿಧಾನಕ್ಕೆ ಈಸ್ ಆಗಿ ಶುರು ಆಗುತ್ತೆ. ಸೊ ಹಾಗಾಗಿ ಫ್ರೀಸಿಂಗ್ ಸ್ಟೇಜ್, ಫ್ರೋಸನ್ ಸ್ಟೇಜ್ ಮತ್ತು ಥಾಯಿಂಗ್ ಸ್ಟೇಜ್ ಅಂತ ಈ 3 ಸ್ಟೇಜ್ ಅಲ್ಲಿ ಇರುತ್ತೆ. ನೋಡಿ, ಈ ಯಾರೇ ಒಂದು ಈಗ ಫ್ರೋಸನ್ ಶೋಲ್ಡರ್ ಅಂತ ಹೇಳಿದ್ರೆ ತಕ್ಷಣ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವುದೋ ಒಂದು ಎಣ್ಣೆ ಹಚ್ಕೊಳ್ಳೋದು, ಸ್ವಲ್ಪ ಹೀಟ್ ತಗೊಳ್ಳೋದು, ತಪ್ಪೇನಲ್ಲ, ಅದು ಮಾಡ್ಬೇಕು ಆಕ್ಚುಲಿ. ಅದು ಮಾಡೋದು, ಪೇನ್ ಕಿಲ್ಲರ್ಗಳನ್ನ ತಗೊಳ್ಳೋದು, ನೋವು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಪೇನ್ ಕಿಲ್ಲರ್ ತಗೊಳ್ಳೋದು, ಈ ತರ ಮಾಡಿ ನಿಮ್ಮ ಈ ಪ್ರಾಬ್ಲಮ್ ಜಾಸ್ತಿ ಮಾಡ್ತಾ ಇರ್ತಿದ್ರ. ನಿಮ್ಮ ಶುಗರ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಆಗ್ಲಿ, ನಿಮ್ಮ ಈ ಜಾಯಿಂಟಿಗೆ ಹೆಲ್ತಿಯಾಗಿ ಮೂವ್ಮೆಂಟ್ಸ್ ಕೊಡೋದ್ರ ಬಗ್ಗೆ ಆಗ್ಲಿ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ತಾರಲ್ಲ. ನೀವು ಅದು ಕಡಿಮೆ ಆಗುತ್ತೇನೋ ಅಂತ ಸುಮಾರು ಜನ ಏನಾಗುತ್ತೆ ಅಂದ್ರೆ, ಇತ್ತೀಚೆಗೆ ಶುರು ಆಗಿದ್ದಲ್ಲ ತಾನಾಗಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ತಾನಾಗಿ ಹೋಗ್ಬೋದೇನೋ ಅಂತ ವೇಟ್ ಮಾಡ್ಕೊಳ್ತೀರಾ. ಅಡೇಷನ್ಸ್ ಜಾಸ್ತಿ ಆಗ್ಬಿಟ್ಟು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಉಂಟು ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಒಂದು ಫ್ರೋಸನ್ ಶೋಲ್ಡರ್ ನಲ್ಲಿ ಆಗುವಂತ ಒಂದು ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ, ಈ ನಿದ್ದೆ ಇಲ್ಲದೆ ತುಂಬಾ ಕಾಂಪ್ಲಿಕೇಶನ್ ಉಂಟು ಮಾಡುತ್ತೆ. ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅಥವಾ ಸೈಕಲಾಜಿಕಲ್ ಖಿನ್ನತೆ, ತಾನು ಮಾಡುವಂತ ಕೆಲಸಗಳೇ ಆಗ್ತಾ ಇಲ್ಲ, ಕೆಲಸನೇ ಬಿಟ್ಬಿಟ್ಟಿರ್ತಾರೆ. ಈ ಡ್ರೈವರ್ಗಳಲ್ಲಾಗ್ಲಿ ಅಥವಾ ಈ ತೋಟದಲ್ಲಿ ಕೆಲಸ ಮಾಡೋರಲ್ಲಾಗ್ಲಿ, ಬೇರೆ ಫಿಸಿಕಲ್ ಮೆಕ್ಯಾನಿಕ್ ಗಳಾಗ್ಲಿ, ಇಂಥವ್ರು ಆಟೋ ಡ್ರೈವರ್ಸ್ ಆಗ್ಲಿ, ಇಂಥವ್ರಿಗೆಲ್ಲ ಈ ತರ ಏನಾದ್ರು ನೋವುಗಳು ಬಂದ್ಬಿಟ್ಟ ಅಂದ್ರೆ ಅವ್ರ ಕೆಲಸನೇ ಬಿಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ.
ಸೊ ಹಾಗಾಗಿ ಈ ತರ ಒಂದು ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಎಕ್ಸಸೈಸ್ಗಳು ಬಹಳ ಮುಖ್ಯ. ತುಂಬಾ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ನೋಡಿ ಫಿಸಿಕಲ್ ಥೆರಪಿ ಅಂತ ಹೇಳ್ತೀವಿ, ಅಲ್ಟ್ರಾಸೌಂಡ್ ಮಸಾಜ್ ಇರ್ಬೋದು, IFT ಇರ್ಬೋದು, ಶಾರ್ಟ್ ವೇವ್ ಇರ್ಬೋದು, ಲೇಸರ್ ಥೆರಪಿ ಇರ್ಬೋದು, ಅಥವಾ ಏನು ಆನ್ ದ ಕೌಂಟರ್ ಸಿಗುವಂತ ಕೆಲವು ಪೇನ್ ಮೆಡಿಕೇಶನ್ಸ್ ಇರ್ಬೋದು, ಇಂಥವೆಲ್ಲ ಇರ್ಬೋದು. ತುಂಬಾ ಹೈಯರ್ ಸ್ಟೇಜಸ್ ಹೋದ್ರೆ, ಇನ್ನೂ ಹೈಯರ್ ಸ್ಟೇಜಸ್ ಹೋಗ್ಬಿಟ್ಟು ಅಂದ್ರೆ ಅದಕ್ಕೆ ಇಂಜೆಕ್ಷನ್ಸ್ ಕೊಟ್ಬಿಡ್ತಾರೆ, ಇಲ್ಲಾಂದ್ರೆ ಮೆಕ್ಯಾನಿಕಲ್ ಮ್ಯಾನಿಪುಲೇಷನ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ, ಅಂದ್ರೆ ಮೈನರ್ ಸರ್ಜರಿ ತರ ಇರುತ್ತೆ. ಸೊ ಅಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್ ಹೋಗಬಾರ್ದು ಅಂತ ಹೇಳಿದಾಗ ನೀವು ಮನೆಯಲ್ಲೇ ಮಾಡುವಂತ ಕೆಲವು ಎಕ್ಸಸೈಸ್ ನ ಮಾಡೋದ್ರಿಂದ ನೀವು ಈ ಒಂದು ಫ್ರೋಸನ್ ಶೋಲ್ಡರ್ ನ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ಅದು ಯಾವ ರೀತಿ ಎಕ್ಸಸೈಸ್ಗಳು, ನೀವು ಮನೇಲೆ ಮಾಡುವಂತ ಬಹಳ ಸಿಂಪಲ್ ಎಕ್ಸಸೈಸ್ಗಳು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇದನ್ನ ಸಾಧ್ಯವಾದಷ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಕ್ರಮೇಣವಾಗಿ ಈ ಕೌಂಟ್ಸ್ ನ ಜಾಸ್ತಿ ಮಾಡ್ತಾ ಬರಬೇಕು. ಹಾಗಾಗಿ ಈಗ ಒಂದೊಂದಾಗಿ ಈ ಯಾವ್ಯಾವ ಎಕ್ಸಸೈಸ್ ಒಂದೊಂದನ್ನ ನಾವು ನೋಡೋಣ. ಈ ಫ್ರೋಸನ್ ಶೋಲ್ಡರ್ ಎಕ್ಸಸೈಸ್ ನಲ್ಲಿ ಮೊದಲಿಗೆ ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸಸ್. ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸ್ ನಲ್ಲಿ ಮೊದಲಿಗೆ ನಿಮ್ಮ ಶೋಲ್ಡರ್ನ ನಿಧಾನವಾಗಿ ಮುಂಭಾಗಕ್ಕೆ ಒಂದು 10 ಸಲ ತಿರುಗಿಸುವಂಥದ್ದು. ಹತ್ತು ಸಲ ಆದ ನಂತರ ಅದೇ ರೀತಿ ಹಿಂಭಾಗಕ್ಕೆ 10 ಸಲ ತಿರುಗಿಸುವಂಥದ್ದು. ನಿಮ್ಮ ಶೋಲ್ಡರ್ನ ಒಳಗಡೆ ಇರುವಂತಹ ಒಂದು ಗಿನಾಟ್ ಕ್ಯಾವಿಟಿ ಇದರಲ್ಲಿ ಮೂವ್ ಆಗ ಶುರು ಆಗುತ್ತೆ. ತುಂಬಾ ಅಲ್ಲಿ ಇದ್ದಂತ ಅಡೇಷನ್ಸ್ ಅದು ಸ್ವಲ್ಪ ರಿಲೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದನ್ನ ಸಾಧ್ಯವಾದಷ್ಟು 10 ಬಾರಿ ಹಿಂದಕ್ಕೆ 10 ಬಾರಿ ಮುಂದಕ್ಕೆ ಮಾಡಿ. ನಂತರ ಎರಡನೇ ಎಕ್ಸಸೈಸು ಸ್ಟ್ರೆಚಿಂಗ್ ದ ಹ್ಯಾಂಡ್ ಅಂಡ್ ರೇಸಿಂಗ್. ನಿಮ್ಮ ಕೈನ ಒಂದಕ್ಕೊಂದು ಇಂಟರ್ಲಾಕ್ ಮಾಡ್ಕೊಳ್ಳಿ, ಸ್ಟ್ರೆಚ್ ಮಾಡಿ ನಿಧಾನಕ್ಕೆ ಮೇಲೆ ಎತ್ತಾ ಬನ್ನಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟೇ, ಸಾಧ್ಯ ಅಂದ್ರೆ ಇಷ್ಟೇ ನಿಲ್ಲಿಸಿ, ಇನ್ನೂ ಸ್ವಲ್ಪ ಒಂದು ಕೈಯಿಂದ ಎತ್ತಕ್ಕೆ ಶುರು ಮಾಡಿ. ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಎಡಗೈಯಲ್ಲಿ ನೋವಿದೆ ಅಂದ್ರೆ ಬಲಗೈನ ಬಾಲದಿಂದ ಅದನ್ನ ಎತ್ತಬೇಕು, ಎಡಗೈನಲ್ಲಿ ನೋವಿದ್ರೆ ಬಲಗೈನ ಬಲದಿಂದ ಎತ್ತಬೇಕು. ಹಾಗೆ ನಿಧಾನಕ್ಕೆ ಇಳಿಸ್ತಾ ಬನ್ನಿ. ಮತ್ತೆ ಒಮ್ಮೆ ಇದನ್ನು ಕೂಡ ಒಂದು 5 ರಿಂದ 6 ಸಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ನಿಧಾನಕ್ಕೆ ದಿನದಿಂದ ದಿನಕ್ಕೆ ನೀವು ಈ ಎಕ್ಸಸೈಸ್ ನ ಒಂದು ಕೌಂಟ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ನಿಧಾನವಾಗಿ ಕೆಳಗಿಳಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಕೈಯ ಬಲದಿಂದ ಮೇಲಿಂದ ಎತ್ತಾ ಇರೋದ್ರಿಂದ ಸ್ವಲ್ಪ ಅಧಿಕವಾದ ಒಂದು ಸ್ಟ್ರೆಚ್ ನಿಮ್ಮ ಮಾಂಸಖಂಡಗಳಿಗೆ ಸಿಗುತ್ತೆ. ನಿಮ್ಮ ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗುತ್ತೆ. ಮೂರನೆಯ ಒಂದು ಎಕ್ಸಸೈಸ್ ಅಂತ ಹೇಳಿದ್ರೆ 360 ಡಿಗ್ರಿ ರೊಟೇಷನ್ ಅಂತ ಹೇಳ್ತೀವಿ. ಇದು ನೀವು ಅಕ್ಕಿ ಬೀಸಡ್ಗೆ ರುಬ್ಬದಿರುತ್ತಲ್ಲ, ಆ ರುಬ್ಬ ಸ್ಟೈಲಲ್ಲಿ ರುಬ್ಬುವಂಥದ್ದು. ನೀವು 2 ಕೈನನ್ನ ಇಂಟರ್ಕ್ಲಾಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಫುಲ್ ಸೈಡಿಗೆ ಎಷ್ಟು ಸಾಧ್ಯನೋ ಅಷ್ಟು ತಗೊಂಡೋಗಿ ನಿಧಾನಕ್ಕೆ ಒಂದು 5 ಬಾರಿ ಹಿಂದಕ್ಕೆ, ರೈಟ್ ಟು ಲೆಫ್ಟ್, ಮತ್ತೊಂದು 5 ಬಾರಿ ಲೆಫ್ಟ್ ಟು ರೈಟ್. ಈ ರೀತಿ ಮಾಡೋದ್ರಿಂದ ಒಳಗಡೆ ಇರುವಂತ ಒಂದು ಚಲನೆ ಇಂಪ್ರೂವ್ ಆಗುತ್ತೆ, ಶೋಲ್ಡರ್ ಜಾಯಿಂಟ್ಸ್ಗೆ ಬಲವೂ ಕೂಡ ಸಿಗುತ್ತೆ. ಅದೇ ರೀತಿ ಒಂದು ಸಂಪೂರ್ಣವಾದ ಒಂದು ರೊಟೇಷನ್ ನಿಮ್ಮ ಶೋಲ್ಡರ್ ಜಾಯಿಂಟ್ ಒಳಗಡೆ ಸಿಗುತ್ತೆ. 4ನೇದಾಗಿ ಇದೇ ತರ ಒಂದು ರುಬ್ಬೋದನ್ನ ಫ್ರಂಟ್ ಟು ಬ್ಯಾಕ್ ಸಾಧ್ಯವಾದಷ್ಟು ಮುಂದಕ್ಕೆ ತಗೊಂಡು ಹೋಗ್ಬೇಕು. ಆ ರೀತಿ ಹಿಂದಕ್ಕೆ ತಗೊಂಡ್ಬಂದು ಆದಷ್ಟು ಎದೆಯ ಹತ್ರ ತಂದು ನಿಧಾನಕ್ಕೆ ಕೆಳಗಡೆ ಇಳಿಸ್ಬೇಕು. ಆದಷ್ಟು ಸ್ಟ್ರೆಚ್ ಮಾಡ್ಕೊಂಡು ಮಾಡಿ. ಅದೇ ರೀತಿ ಉಲ್ಟಾ ಆಪೋಸಿಟ್. ನಾಲ್ಕನೆಯ ಒಂದು ಎಕ್ಸಸೈಸ್ ಅಂತ ಹೇಳಿದ್ರೆ, ನಿಮ್ಮ ಯಾವ ನೋವು ಕೈನಲ್ಲಿ ನೋವಿದೆಯೋ ಅದನ್ನ ನಾವು ರೊಟೇಟ್ ಮಾಡುವಂಥದ್ದು. ನಿಧಾನವಾಗಿ ನಿಮ್ಮ ಬಲಗೈ ನೋವಿದ್ರೆ ಬಲಗೈನ ಎತ್ತಿ ನಿಮ್ಮ ಹಸ್ತವನ್ನ ಮೇಲಕ್ಕೆ ಎತ್ತಿ ನಿಧಾನವಾಗಿ ತಿರುಗಿಸುವಂಥದ್ದು. ನಿಮ್ಮ ಶೋಲ್ಡರ್ ಅಲ್ಲಿ ಒಂದು ರೀತಿಯ ಸ್ಟ್ರೆಚ್ ಸಿಗಬೇಕು. ಹಿಂದಕ್ಕೆ ಮುಂದಕ್ಕೆ ಮಾಡುವಂಥದ್ದು ನಿಧಾನವಾಗಿ. ಇದು ಮಾಡೋದ್ರಿಂದ ನಿಮ್ಮ ಶೋಲ್ಡರ್ ನಲ್ಲಿ ಮತ್ತೆ ಮೂವ್ಮೆಂಟ್ ಜನರೇಟ್ ಆಗ್ತಾ ಹೋಗುತ್ತೆ, ನೋವು ಕಡಿಮೆ ಆಗ್ತಾ ಬರುತ್ತೆ. ನಿಧಾನಕ್ಕೆ ಕೆಳಗಿಳಿಸಿ. ಮುಂದಿನ ಎಕ್ಸಸೈಸು ಗೋಡೆಯನ್ನು ಉಪಯೋಗಿಸ್ಕೊಂಡು, ನೀವು ಗೋಡೆ ಪಕ್ಕದಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಗೋಡೆ ನಿಮ್ಮ ಬಲಭಾಗಕ್ಕಿರಬೇಕು. ಅದೇ ರೀತಿ ನಿಧಾನಕ್ಕೆ ನಿಮ್ಮ ಬೆರಳಿನ ಸಹಾಯದಿಂದ ನಿಧಾನವಾಗಿ ಸಾಧ್ಯವಾದಷ್ಟು ಹಂತ ಹಂತವಾಗಿ, ಕೈ ನೆಟ್ಟಿಗೆ ಇರಬೇಕು, ಕೈ ಮಡಿಸಬಾರದು. ನಿಧಾನಕ್ಕೆ ಹೋಗಿ ಹೋಗಿ ಕೈನ ಒತ್ತುಬಿಟ್ಟು ಆದಷ್ಟು ನಿಮ್ಮ ಕಂಕಳನ್ನ ಗೋಡೆಗೆ ತಾಗಿಸ್ಬೇಕು.
ನಿಧಾನವಾಗಿ ಕೈನ ಒಂದೊಂದೇ ಬೆರಳು ಇಳಿಸ್ಕೊಂಡು ಈ ಕಡೆ ಬರ್ತಾ ಇದನ್ನು ಕೂಡ ಒಂದು 5 ಸಲ ಮಾಡುವಂಥದ್ದು. ಎರಡನೇ ರೀತಿಯ ಎಕ್ಸಸೈಸ್ ಅಂತ ಹೇಳಿದ್ರೆ, ಒಂದು ಕೋಲ್ನ ಸಹಾಯದಿಂದ ನಿಮ್ಮ ಮನೇಲಿ ಯಾವ್ದಾದ್ರು ಸ್ಟಿಕ್ ಇದ್ರೆ, ಈಗ ಬಟ್ಟೆ ಒರೆಸೋ ಕೋಲ್ ಇದ್ರೆ ಅಥವಾ ಯಾವ್ದಾದ್ರು ಒಂದು ಪೈಪ್ ಇದ್ರೆ, ಈ ತರ PVC ಪೈಪು, ಅದನ್ನ ಇಟ್ಕೋಬೇಕು. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಎತ್ತಾ ಬರ್ಬೇಕು. ನೋಡಿ, ಒಂದ್ ಕೈ ನೋವಿರುತ್ತೆ, ಒಂದ್ ಕೈ ನೋವಿರಲ್ಲ. ಆದ್ರೆ ಒಂದ್ ಕೈನ ಬಲದ ಸಹಾಯದಿಂದ ಇನ್ನೊಂದು ಕೈನ ಕೂಡ ಎತ್ತಾ ಬರ್ಬೇಕು. ಎಷ್ಟು ಸಾಧ್ಯವಾದ್ರೆ ಇಷ್ಟು ಎತ್ತೀರಾ. ಇನ್ನು ಸ್ವಲ್ಪ ಜಾಸ್ತಿ ಮಾಡಕ್ ಟ್ರೈ ಮಾಡಿ. ನಿಧಾನಕ್ಕೆ ಎತ್ತಿ ಎಷ್ಟು ಸಾಧ್ಯನೋ ತಲೆ ಮೇಲೆ ತೊಗೊಳಕ್ ಟ್ರೈ ಮಾಡಿ. ಹಾಗೆ ನಿಧಾನಕ್ಕೆ ಇಳಿಸ್ಕೊಂಡು ಬರ್ಬೇಕು. ಇದು ಮಾಡೋದ್ರಿಂದ ಸ್ವಲ್ಪ ರೆಸಿಸ್ಟೆಡ್ ಆಗ್ಬಿಟ್ಟು ನಿಮ್ಮ ಕೈ ಎತ್ತ ಬರುತ್ತೆ. ಸಾಧ್ಯವಾದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆದ್ರೆ, ಇಷ್ಟೇ ಆಗದಾದ್ರೆ ಇಷ್ಟೇ ಮಾಡಿ. ಪ್ರತಿದಿನ ಬೇಕಾದ್ರೆ ಈ ಜಾಗದಲ್ಲಿ ಹೋಲ್ಡ್ ಮಾಡಕ್ ಟ್ರೈ ಮಾಡಿ. ಇಲ್ಲಾಂದ್ರೆ ಪ್ರತಿನಿತ್ಯ ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಿ ಎತ್ತಕ್ಕೆ ಟ್ರೈ ಮಾಡಿ. ಒಂದೇ ಸಲ ಜಾಸ್ತಿ ಮಾಡೋಕ್ಕಾಗಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿ ನಿಧಾನಕ್ಕೆ ಇಳಿಸಿ. ಎರಡನೇ ತರ ಇದೇ ಕೋಲ್ನ ಯೂಸ್ ಮಾಡಿಕೊಂಡು ಸೈಡ್ ವರ್ಡ್ ಸ್ಟ್ರೆಚಿಂಗ್. ನಿಧಾನಕ್ಕೆ ನಿಮ್ಮ ಕೈನ ಒಂದು ಕಡೆಗೆ ತಗೊಂಡೋಗಿ, ನಿಮ್ಗೆ ಯಾವ ಕಡೆ ನೋವಿದೆಯೋ ಆ ಕಡೆ ತಗೊಂಡೋಗಿ ಇನ್ನೊಂದು ಕೈನಿಂದ ಆ ಒಂದು ಕೋಲ್ನ ದೂಕಕ್ಕೆ ಟ್ರೈ ಮಾಡಿ, ಸ್ಟ್ರೆಚ್ ಮಾಡಕ್ ಟ್ರೈ ಮಾಡಿ. ಅವಾಗ ನೋಡಿ, ಆ ಶೋಲ್ಡರ್ ಅಲ್ಲಿ ಒಂದು ಬಿಗಿತಾ ಇರುತ್ತೆ. ಅದೇ ರೀತಿ ಆಪೋಸಿಟ್ ಸೈಡ್ ನಿಮ್ಗೆ ಯಾವ ಕೈ ನೋವು ಜಾಸ್ತಿ ಇದೆಯೋ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸ್ಟ್ರೆಚ್ ಆಗುತ್ತೆ ಕೈ. ಅವಾಗ ನಿಮ್ಮ ಶೋಲ್ಡರ್ಸ್ ನಲ್ಲಿ ಒಂದು ಸ್ಟ್ರೆಚ್ ಮೂವ್ಮೆಂಟ್, ರಿಲೀಸ್ ಮೂವ್ಮೆಂಟ್, ಸ್ಟ್ರೆಚ್ ಮೂವ್ಮೆಂಟ್, ರಿಲೀಸ್ ಮೂವ್ಮೆಂಟ್. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಇದನ್ನು ಕೂಡ ಒಂದು 5 ಬಾರಿ ರೈಟ್ ಸೈಡಿಗೆ, ಒಂದು 5 ಬಾರಿ ಲೆಫ್ಟ್ ಸೈಡಿಗೆ ಮಾಡ್ತಾ ಬರೋದ್ರಿಂದ ನಿಧಾನಕ್ಕೆ ನಿಮ್ಮ ಶೋಲ್ಡರ್ ಜಾಯಿಂಟ್ ರಿಲೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಮೂರನೇ ತರದ ಎಕ್ಸರ್ಸೈಸ್ ಹೇಗೆ ಅಂತ ಹೇಳಿದ್ರೆ, ಸೈಡ್ ವರ್ಡ್ ಅದನ್ನ ಸ್ಟ್ರೆಚ್ ಮಾಡುವಂಥದ್ದು. ನಿಧಾನಕ್ಕೆ ಕೆಳಗಡೆಯಿಂದ ಸೈಡಿಂದ ಮೇಲ್ ತಗೊಂಡು ಹೋಗಿ, ಕೆಳಗಡೆ ಕೈಯಿಂದ ಮೇಲ್ಗಡೆ ಕೈ. ಈಗ ಎಡಗೈ ನೋವಿದ್ರೆ ಬಲಗೈಯಿಂದ ಅದನ್ನ ಎತ್ತುವಂಥದ್ದು. ಅದೇ ರೀತಿ ಬಲಗೈ ನೋವಿದ್ರೆ ಎಡಗೈಯಿಂದ ಅದನ್ನ ಎತ್ತುವಂಥದ್ದು. ಸಾಧ್ಯವಾದಷ್ಟು ನಿಮ್ಮ ಶೋಲ್ಡರ್ಸ್ ಸೈಡ್ ರೆಸ್ಟ್ ಆಗುತ್ತೆ. ನೋಡಿ, ಫ್ರೋಸನ್ ಶೋಲ್ಡರ್ ಇದ್ದವರಿಗೆ ಈ ಮೂವ್ಮೆಂಟ್ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ಸೈಡ್ ಇಂದ ಮೇಲೆ ಎತ್ತಿದ್ರೆ ಫುಲ್ ಭುಜಾನ ಹಿಂದಕ್ಕೆ ತಿರುಗಿಸ್ಬಿಡ್ತಾರೆ. ಆದ್ರೆ ಸಾಧ್ಯವಾದಷ್ಟು ಸ್ಪೈನ್ ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನಿಧಾನಕ್ಕೆ ಮಾಡಿ. ರಿಲೀಸ್. ಮುಂದಿನ ತರದ ಎಕ್ಸಸೈಸು ಹಿಂದಕ್ಕೆ ತಿರುಗಿ ಮಾಡುವಂತ ಎಕ್ಸಸೈಸ್ಗಳು. ನಿಮ್ಮ ಪೃಷ್ಠದ ಹಿಂಭಾಗದಲ್ಲಿ ಕೈನ 2 ಪೈಪ್ ಟೈಟ್ ಆಗಿ ಇಟ್ಕೊಳ್ಳಿ. ಮತ್ತೆ ಅದೇ ತರ ರೈಟ್ ಅಂಡ್ ಲೆಫ್ಟ್ ಸ್ಟ್ರೆಚ್ ಮಾಡುವಂಥದ್ದು. ರೈಟ್ ಅಂಡ್ ಲೆಫ್ಟ್ ಸಾಧ್ಯವಾದ ನೋಡ್ಕೊಳ್ಳಿ. ಹಿಂದೆಯಿಂದ ಈ ಪ್ರಾಬ್ಲಮ್, ಈ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಎಡಗೈ ನೋವು ಅಂದ್ರೆ ಬಲಗೈಯಿಂದ ಎಳ್ಕೋಬೇಕು, ಬಲಗೈ ನೋವು ಅಂದ್ರೆ ಎಡಗೈಯಿಂದ ಆ ಕೋಲ್ನ ಎಳಿಬೇಕು. ಸಾಧ್ಯವಾದಷ್ಟು ಹಿಂದಕ್ಕೆ ಹೋಗಂಗೆ ಟ್ರೈ ಮಾಡಬೇಕು. ಅದೇ ರೀತಿ ಹಿಂದಕ್ಕೆ ಲಿಫ್ಟ್ ಮಾಡುವಂಥದ್ದು. ಸ್ಲೋ ಆಗಿ ಎಷ್ಟು ಸಾಧ್ಯನೋ ಅಷ್ಟು ಮುಂದಕ್ಕೆ ಬಗ್ಬಾರ್ದು, ಬೆನ್ನು ನೇರವಾಗಿರಲಿ. ನಿಧಾನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಎತ್ತಿ ನಂತರ ಇಳಿಸುವಂಥದ್ದು. ಕೊನೆಯ ಸೆಟ್ ಆಫ್ ಎಕ್ಸಸೈಸ್ ಅಂತ ಹೇಳಿದ್ರೆ, ನೀವು ಬೆನ್ನನ್ನ ಟವಲಿಂದ ಯಾವ ರೀತಿ ಒರೆಸ್ಕೊಳ್ತೀರೋ ಆ ರೀತಿ ಒಂದು ಕೈ ಮೇಲ್ಗಡೆ, ಒಂದು ಕೈ ಕೆಳಗಡೆ, ನಿಧಾನಕ್ಕೆ ಕೈನ ಸಾಧ್ಯವಾದಷ್ಟು ಮೇಲೆ ಎತ್ತಬೇಕು, ಕೆಳಗಿಡಬೇಕು. ಇವೆಲ್ಲ ಸ್ವಲ್ಪ ಕಷ್ಟ. ಮೊದಲ ಹಂತದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೊಂಡು ಮಾಡಿ. ಅದೇ ರೀತಿ ಕೈನ ಇಂಟರ್ಚೇಂಜ್ ಮಾಡಬೇಕು. ಎಡಗೈ ಮೇಲೆ ಬರಬೇಕು, ಬಲಗೈ ಕೆಳಗೆ ಬರಬೇಕು. ಮೇಲೆ ಕೆಳಗೆ, ಮೇಲೆ ಕೆಳಗೆ. ಇದು ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಸ್ವಲ್ಪ ಕಷ್ಟ ಅಂದ್ರೂ ಕೂಡ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ನಿಧಾನಕ್ಕೆ ನಿಮ್ಮ ಶೋಲ್ಡರ್ ರಿಲೀಸ್ ಆಗ್ತಾ ಬರುತ್ತೆ. ನಿಮ್ಮ ಸ್ಟೇಜಸ್ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಿಮಗೆ ಕಳೆದು ಹೋಗಿರುವಂತ ಎಲ್ಲಾ ಮೂವ್ಮೆಂಟ್ಸು ಮತ್ತೆ ಸಿಗ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ, ನಿಯಮಿತವಾಗಿ ಮಾಡೋದ್ರಿಂದ ನಿಮ್ಮ ಒಂದು ಈ ಫ್ರೋಸನ್ ಶೋಲ್ಡರ್ ಇಂದ ಸಂಪೂರ್ಣವಾಗಿ ಹೊರಡೆ ಬರ್ಬೋದು. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಒಂದು ಭುಜದ ನೋವು ಇದ್ದರೆ ನಿಮ್ಮ ಬಂಧು ಮಿತ್ರರಲ್ಲಿ ಅವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ದ, ಮುಂದೆ ಬೇರೆ ಒಂದು ಪ್ರಾಬ್ಲಮ್ನೊಂದಿಗೆ, ಅದರ ಒಂದು ಎಕ್ಸಸೈಸ್ನೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗೋಣ ಅಂತ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.